ನಮಸ್ತೆ, ನನ್ನ ಹೆಸರು ಆಶಾ ನೂಜಿ. ರಾಮಸಾಂಗತ್ಯ ಎಂಬ ಕವನ ಸಂಕಲನದಿಂದ ನಾನು ಅರಣ್ಯಕಾಂಡವನ್ನು ಜಾನಪದ ಶೈಲಿಯಲ್ಲಿ ಪ್ರಸ್ತುತಪಡಿಸುವೆ. ರಾಮಸಾಂಗತ್ಯ ಕಾವ್ಯ ಸಂಕಲನ ರಚಿಸಿದವರು ಇಂದಿರಾ ಜಾನಕಿ ಎಸ್ ಶರ್ಮಾರವರು. ಒಟ್ಟು ಇದರಲ್ಲಿ 6 ಕಾಂಡಗಳಿವೆ. ಕಾಂಡ ಅಂದರೆ ಭಾಗಂತೆ. ಆದ ಕಾರಣ ನಾನೀಗ 2 ಕಾಂಡವನ್ನು ಪ್ರಸ್ತುತಪಡಿಸಿದೆ. ಇನ್ನು ಮುಂದುವರಿದ ಭಾಗ ಅರಣ್ಯಕಾಂಡ ಇನ್ನೀಗ ನಿಮ್ಮ ಮುಂದೆ ಪ್ರಸ್ತುತಪಡಿಸುವೆ. ಒಟ್ಟು 6 ಕಾಂಡಗಳಿವೆ ಇದರಲ್ಲಿ. ರಾಮಸಾಂಗತ್ಯ, ಸಾಂಗತ್ಯ ರಾಮಾಯಣ, ಅರಣ್ಯಕಾಂಡ. ಪಾದುಕೆಯನ್ನು ಕೊಟ್ಟು ಭರತನ ಕಳುಹಿದ ರಾಮನು ನಿರ್ವಿಣ್ಣನಾದ. ಸೀತಾ ಲಕ್ಷ್ಮಣರಲ್ಲಿ ಚಿತ್ರಕೂಟವ ಬಿಟ್ಟು ಮುಂದಕ್ಕೆ ಸಾಗೋಣವೆಂದ. ನಡೆಯುತ್ತಲೇ ಬಂದು ಸೇರಿದ ರಾಗ ಮುನಿಜನರಿರುವಂಥ ಸ್ಥಳಕ್ಕೆ. ಋಷಿವರ ಅತ್ರಿಯ ಆಶ್ರಮದೊಳು ಕಂಡು ವಂದಿಸಿದರು ಚರಣಕ್ಕೆ. ಜನಕನ ಕುವರಿಗೆ ಅನಸೂಯ ದೇವಿಯು ಸತಿಧರ್ಮ ಸೂಕ್ಷ್ಮವ ತಿಳಿಸಿ ಬಾಗಿನವಿತ್ತಳು. ಪಾದಕ್ಕೆ ಬಾಗಿದ ಸೀತೆಯ ಹಿಡಿದೆತ್ತಿ ಹರಸಿ ಅತ್ರಿಯಾಶ್ರಮದಿಂದ ಹೊರಟರು ಮೂವರು ದಂಡಕಾರಣ್ಯದ ಕಡೆಗೆ. ವನಸಿರಿ ಸೊಬಗನ್ನು ನೋಡುತ್ತಾ ನಡೆದಾರು ಕಾನನದೊಳಗೆ. ವಿಪಿನಾದ ಸೌಂದರ್ಯ ಕಣ್ಮನ ತಣಿಸಿತ್ತು. ಮುಂದಕ್ಕೆ ಸಾಗುತ್ತಲಿರಲು ದುಷ್ಟದಾನವನೊಬ್ಬ ಎದುರಿಗೆ ಬಂದನು. ಸೀತೆಯ ಹಿಡಿದಿಟ್ಟುಕೊಳ್ಳಲು ಧನುಜ ವಿರಾಧನ ಘೋರ ರೂಪವ ಕಂಡು ಭಯದಿಂದ ಚೀರಲು ಸೀತಾ. ಅವಳನ್ನು ಕೆಳಬಿಟ್ಟು ಸೋದರರಿಬ್ಬರ ಕೈಗೆತ್ತಿಕೊಂಡನು ಧೂರ್ತ. ದೈತ್ಯನ ತೋಳುಗಳ ಕಡಿಯುತ್ತಲೊಗದರು ಶ್ರೀರಾಮ ಲಕ್ಷ್ಮಣ ಕೂಡಿ. ದೈತ್ಯನ ತೋಳ್ಗಳ ಕಡಿಯುತ್ತಲೊಗೆದರು ಶ್ರೀರಾಮ ಲಕ್ಷ್ಮಣ ಕೂಡಿ. ರಾಕ್ಷಸ ದೇಹವ ಮಣ್ಣಲ್ಲಿ ಹುಗಿದರು ನೆಲದಲ್ಲಿ ಹೊಂಡವ ತೋಡಿ. ತುಂಬೂರನೆಂಬೊಬ್ಬ ರಂಬೆಯ ಮೋಹಿಸೆ ಬರಲು ಕುಬೇರಂಗೆ ಕೋಪ. ಗಂಧರ್ವ ಪಡೆದಿದ್ದ ವಿಕರಾಳ ರೂಪದ
ರಕ್ಕಸನಾಗೆಂಬ ಶಾಪ ರಕ್ಕಸನಾಗೆಂಬ ಶಾಪ ಖೋಳವೀರಾದಂಗೆ ರಾಮನ ದಯದಿಂದ ಕಳೆಯಿತು ಕಾಡಿದ್ದ ತಾಪ ಕಳೆಯಿತು ಕಾಡಿದ್ದ ತಾಪ ಶಾಪ ವಿಮೋಚನೆಯಾಗಲು ಪಡೆದಾನು ಮೊದಲಿನ ಗಂಧರ್ವ ರೂಪ ಮೊದಲಿನ ಗಂಧರ್ವ ರೂಪ ಶರಭಂಗ ಮುಂತಾದ ಋಷಿಗಳು ಬೇಳ್ದಾರು ತಮ್ಮಯ ಕಷ್ಟವನೆಲ್ಲ ತಮ್ಮಯ ಕಷ್ಟವನೆಲ್ಲ ರಕ್ಕಸರು ಪಟಳದಿಂದಲಿ ಯಜ್ಞವ ಮಾಡಲಿಕ್ಕವಕಾಶವಿಲ್ಲ ಮಾಡಲಿಕ್ಕವಕಾಶವಿಲ್ಲ ಅಸುರರ ಕಾಟವ ಪರಿಹಾರ ಮಾಡುವೆ ನಿಂದನು ರಘುವಂಶ ಸೂನು ನಿಂದನು ರಘುವಂಶ ಸೂನು ಗೊಂಡಾರಣ್ಯದಿ ಗೋಳ ದಾನವ ಪಾಳ್ಯವ ಹುಡುಕುತ್ತಾ ಹೊಕ್ಕಾನು ಕಾನು ಹುಡುಕುತ್ತಾ ಹೊಕ್ಕಾನು ಕಾನು ಗಾತ್ರದಿ ಕುಬ್ಜನಾಗಿದ್ದಿಹ ಮುನಿವಾರ ಪೂಜ್ಯ ಅಗಸ್ತ್ಯರು ವನದಿ ಪೂಜ್ಯ ಅಗಸ್ತ್ಯರು ವನದಿ ಆಶ್ರಮದಲ್ಲಿ ನಿತ್ಯ ಶಿಷ್ಯ ಸಮೂಹಕ್ಕೆ ಬೋಧಿಸುತ್ತಿದ್ದರು ಮುದದಿ ಬೋಧಿಸುತ್ತಿದ್ದರು ಮುದದಿ. ಧನ್ಯವಾದಗಳು.